ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಸನ್ನದ್ದವಾಗಿರುವ ಕೆಆರ್ಪೇಟೆ ತಹಸೀಲ್ದಾರ್ ಡಾ ಲೋಕೇಶ್ ತಾಲೂಕಿನ ವ್ಯಾಪ್ತಿಯ ಚೆಕ್ಪೋಸ್ಟ್ಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೃಷ್ಣರಾಜಪೇಟೆ ತಾಲೂಕಿನ ಮೈಸೂರು ಜಿಲ್ಲಾ ವ್ಯಾಪ್ತಿಯ ಬೇರ್ಯ ರಸ್ತೆಯ ಸಿಂಗನಹಳ್ಳಿ ಗ್ರಾಮ, ಚನ್ನರಾಯಪಟ್ಟಣ ರಸ್ತೆಯ ಗಡಿ ಗ್ರಾಮವಾದ ಆನೆಗೋಳ ಗ್ರಾಮ ಹಾಗೂ ಶ್ರವಣಬೆಳಗೊಳ ರಸ್ತೆಯ ಅಗಲಯ್ಯ ಗ್ರಾಮದಲ್ಲಿ ಚೆಕ್ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದೆ. ಹಣಕಾಸು, ಮದ್ಯ ಸೇರಿದಂತೆ ಯಾವುದೇ ವಸ್ತುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡುವುದನ್ನು ತಡೆಯಲು ಹದ್ದಿನ ಕಣ್ಣು ಇಡಲಾಗಿದೆ. ಬಿಗಿ ಪೊಲೀಸ್ ಭದ್ರತೆ ಕೈಗೊಂಡು ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದು ಡಾ ಲೋಕೇಶ್ ಪತ್ರಕರ್ತರಿಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಚುನಾವಣಾ ಶಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. 2024 ಸಂಬಂಧ 182 ನಮ್ಮ ಕೆಆರ್ಪೇಟೆ ಕ್ಷೇತ್ರದಲ್ಲಿ 3 ಚೆಕ್ ಪೋಸ್ಟ್ ಅನ್ನು ಹಾಕಿದ್ದೇವೆ. ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನಂತಂದರೆ, ಕ್ಯಾಶ್ ಲಿಮಿಟ್ ಏನು ಪ್ರಿಸ್ಕ್ರೈಬ್ ಮಾಡಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅದನ್ನು ಮೀರಿ ಯಾರು ಕೂಡ ಸಾಗಣೆ ಮಾಡಬಾರ್ದು. ಅದು ಗೂಡ್ಸಿಗೂ ಕೂಡ ಅಪ್ಲೈ ಆಗ್ತದೆ. 3 ಚೆಕ್ ಪೋಸ್ಟಲ್ಲಿ ನಮ್ಮ ಸಿಬ್ಬಂದಿ ಇರ್ತಾರೆ, ಚೆಕ್ ಮಾಡ್ತಾ ಇರ್ತಾರೆ. ಅವರಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇರ್ತೇವೆ. ಆಮೇಲೆ ಏಪ್ರಿಲ್ 26ನೇ ತಾರೀಕು ಎಲೆಕ್ಷನ್ ಇದೆ. ಮುಂದುವರೆದು ಕೌಂಟಿಂಗು ಜೂನ್ 4ನೇ ತಾರೀಕು ಇರುತ್ತೆ. ಅದಕ್ಕೆ ಎಕ್ಸ್ಟೆಂಡ್ ಆಗಿ ಇನ್ನು 2 ದಿನಕ್ಕೆ ಅಂದರೆ 48 ಗಂಟೆ ಅಂದರೆ ಜೂನ್ 6ನೇ ತಾರೀಕುವರೆಗೂ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅಲ್ಲಿವರೆಗೂ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತಿರ್ತೇವೆ. ಸರ್, ನಿಮ್ಮ ಹೆಸರು? ಡಾಕ್ಟರ್ ಲೋಕೇಶ್ ಅಂತ, ತಹಸೀಲ್ದಾರ್ ಕೆಆರ್ಪೇಟೆ.